ನಾವು ಯಾವತ್ತಿದ್ರೂ ಗಂಡುಗುಳಿ ನಾವೆಂದೆಂದು ಈ ರಾಷ್ಟ್ರದಲ್ಲಿ ಯಾರಿಗೇ ತೊಂದರೆ ಆದರೂ ನಾವು ಬಿಡಲ್ಲ ಅಂತ ಹೇಳಿ ಏನು ಶಪಥ ಮಾಡಿದ್ರು ಆ ಒಂದು ಭರವಸೆ ನಮ್ಮಲ್ಲಿತ್ತು. ಭಾರತ ದೇಶ ಪಾಕಿಸ್ತಾನದ ಉಗ್ರರು ಬಂದು ಹೊಡೆದಾಗ 26 ಜನಕ್ಕೆ ನಮ್ಮ ಅಮಾಯಕ ಜನರನ್ನ ಕೊಂದಾಗ ಭಾಳ ನೋವಿತ್ತು ನಮ್ಮಲ್ಲಿ. ಎಲ್ಲಿ ಮೋದಿಯವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ನಮ್ಮ ಸೈನಿಕರು ಇನ್ನೂ ಹೊಡೆದಿಲ್ಲ ಉಗ್ರರಿಗೆ ಅಂತ. ಆದರೆ ರಾತ್ರಿ ಸಿಂಧೂರ ದಾಳಿ ಭಾಳ ಅತ್ಯುತ್ತಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ 100ಕ್ಕೂ ಅಧಿಕ ಉಗ್ರರನ್ನು ಉಳಿಸಿ ಮಾಡಿದ್ದಾರೆ. ಆದರೆ ಭಾಳ ಧನ್ಯವಾದಗಳನ್ನ ಮೋದಿಯವ್ರಿಗೂ ತಿಳಿಸ್ತೇವೆ, ಸೈನಿಕರಿಗೂ ತಿಳಿಸ್ತೇವೆ. ಆದರೆ ಇದೆಲ್ಲ ಇವತ್ತು ಭಾರತದಲ್ಲಿರುವಂಥ ಉಗ್ರರು, ಗೋರಿಪಾಳ್ಯದಲ್ಲಿರುವಂಥ ಉಗ್ರರು, ಶಿವಾಜಿನಗರದಲ್ಲಿರುವಂಥ ಉಗ್ರರು, ಪುಲ್ಕೇಶಿ ನಗರದಲ್ಲಿರುವಂಥ ಉಗ್ರರು ಅವ್ರನ್ನೂ ಮಟ್ಟ ಹಾಕಬೇಕು. ಈ ಪ್ರಕಾಶ್ ರಾಜ್ ಅನ್ನೋ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಂತ ಅವನಿಗೆ ಬಂದೂಕಿಡಬೇಕು. ರಾಖಿ ಸಾವಂತ್ಗೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಫಾರೂಕ್ ಅಬ್ದುಲ್ಲಾ ಅವನಿಗೆ ಗನ್ನಿಡಬೇಕು. ಇವತ್ತು ಈ ದೇಶದಲ್ಲಿದ್ದು ಪಾಕಿಸ್ತಾನದ ಪರವಾಗಿ ಯಾರ್ಯಾರು ಅವರ ಪರವಾಗಿ ನಿಂತಿದ್ದಾರೆ ಅವ್ರನ್ನ ಓಡಿಸೋದಾಗಬೇಕು. ಮತ್ತು ಪಾಕಿಸ್ತಾನ ನಿರ್ನಾಮ ಆಗಬೇಕು. ಯಾವತ್ತೂ ಕೂಡ ಪಾಕಿಸ್ತಾನದಿಂದ ನಮಗೆ ತೊಂದರೆ ಯಾವತ್ತೂ ಇದೇ ರೀತಿ ನಡ್ಕೊಂಡ್ಬಂದಿರೋದು. ಆದರೆ ಮೋದಿ ಅಂತ ಗಟ್ಟಿ ಎದೆರುವಂಥ ಒಬ್ಬ ನಾಯಕ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಏನೂ ಮಾಡಲಿಕ್ಕಾಗಲ್ಲ. ಇಂದಿರಾ ಗಾಂಧಿಯವರು ಇದೇ ರೀತಿ ನಿರ್ಧಾರಗಳನ್ನ ತಗೊಂಡಿದ್ದು, ಅದೇ ರೀತಿ ಮೋದಿಯವರು ತಗೊಂಡಿದ್ದಾರೆ. ಯಾವತ್ತೂ ನಾವು ಸೋಲೋದಿಲ್ಲ. ಈ ಏನು ಪಾಕಿಸ್ತಾನ ಇದೆ, ಅವಿವೇಕಿ ಪಾಕಿಸ್ತಾನ, ಆ ಪಾಕಿಸ್ತಾನ ನಮ್ಮನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೋದಿಯವರು ದಿಟ್ಟ ನಿರ್ಧಾರ, ಈ ದೇಶ ಖುಷಿ ಪಡೋಂಥ ವಾತಾವರಣ. ಇವತ್ತು ಸಿಹಿ ಹಂಚ್ತಾ ಇದ್ದೀವಿ, ಗಾಳಿ ಆಂಜನೇಯನಿಗೆ ಪೂಜೆ ಮಾಡ್ತಿದ್ದೀವಿ. ಮುಂದೆ ಯುದ್ಧ ಮಾಡಿ ಮೋದಿಯವರೇ, ಪ್ರತಿಯೊಬ್ಬ ಏನು ಉಗ್ರಗಾಮಿ ಇದ್ದಾನೆ ಅವ್ರನ್ನ ಮಟ್ಟ ಹಾಕಿ, ಆಮೇಲೆ ಭಾರತ ದೇಶದಲ್ಲಿರುವಂಥ OIC ಇಂಥವ್ರನ್ನ ಮಟ್ಟ ಹಾಕಿ, ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಗನ್ನಿಡಿ, ಅವ್ರನ್ನ ಸೂಟ್ ಮಾಡಿ, ಅವ್ರನ್ನ ಬಾಂಬ್ ಹಾಕಿ, ಅವ್ರನ್ನ ಮಟ್ಟ ಹಾಕಿ ಓಡಿಸೋಂಥದ್ದಾಗಬೇಕು. ಈ ದೇಶದಲ್ಲೇ ಇದ್ದು ಪಾಕಿಸ್ತಾನ ಜೈ ಅಂತಾರಲ್ಲ ಅವ್ರನ್ನೂ ಮಟ್ಟ ಹಾಕಬೇಕು ಅಂತ ಹೇಳ್ತಾರೆ.